ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಂಗಳೂರು ಕಡೆ ಜಾತ್ರೆಗಳಲ್ಲಿ ಯಾವ ರೀತಿಯಾಗಿ ಚುರುಮುರಿ ಅಥವಾ ಚರ್ಮುರಿಯನ್ನು ಮಾಡ್ತಾರಂತೇಳಿ ಹೇಳಿಕೊಡ್ತೇನೆ. ಮಂಗಳೂರು ಕಡೆ ಜಾತ್ರೆಗಳಲ್ಲಿ ಅಥವಾ ಬ್ರಹ್ಮಕಲಶದಲ್ಲಿ ಚುರುಮುರಿಯು ಸರ್ವೇ ಸಾಮಾನ್ಯ. ಖಾರವಾದ ರುಚಿಕರವಾದ ಚುರುಮುರಿಯನ್ನು ಯಾವ ರೀತಿಯಾಗಿ ಮಾಡೋದಂತೇಳಿ ನೋಡೋಣ ಬನ್ನಿ. ಇಲ್ಲಿ ಮಂಡಕ್ಕಿಗೆ ಸ್ವಲ್ಪ ಮಿಕ್ಸರ್ ಬೆರಕೆಯಾಗಿದೆ. ಮಂಡಕ್ಕಿಯು ಮೆತ್ತಗೆ ಇದ್ದರೆ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಕ್ರಿಸ್ಪಿ ಇದ್ದರೆ ಬಿಸಿ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಹಾಕುವ ಇಂಗ್ರೀಡಿಯೆಂಟ್ಸ್ಗಳಿಗೆ ಯಾವುದೇ ಅಳತೆ ಅಥವಾ ಪ್ರಮಾಣಗಳು ಇರುವುದಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ನಾವು ಮಾಡಿಕೊಳ್ಬೋದು. ಮೊದಲೊಂದು ಬೌಲ್ ತೆಗೆದುಕೊಳ್ಳಿ. ಅದಕ್ಕೆ ಈರುಳ್ಳಿ, ಕ್ಯಾರೆಟ್ ತುರಿ, ಮಾವಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಅನುಸಾರವಾಗಿ ಖಾರದ ಪುಡಿ, ಸ್ವಲ್ಪ ಅರಶಿನ ಪುಡಿ. ಚುರುಮುರಿಯ ಮೇನ್ ಇಂಗ್ರೀಡಿಯೆಂಟ್ಸ್ ತೆಂಗಿನ ಎಣ್ಣೆ. ಇದು ಚುರುಮುರಿಯ ಟೇಸ್ಟನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ರುಚಿಗೆ ಅನುಸಾರವಾಗಿ ಉಪ್ಪು ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚುರುಮುರಿ ನಮಗೆ ಯಾವಾಗ ಬೇಕೋ ಆವಾಗ ನಾವು ಅದಕ್ಕೆ ಮಂಡಕ್ಕಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲೇ ಮಿಕ್ಸ್ ಮಾಡಿಕೊಂಡ್ರೆ ಅದು ತುಂಬ ಸಾಫ್ಟ್ ಆಗುತ್ತೆ. ಇವಾಗ ಮಂಡಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಮಾವಿನಕಾಯಿಯ ಬದಲು ಟೊಮೆಟೊ ಅಥವಾ ಲಿಂಬೆ ರಸವನ್ನು ಕೂಡ ಉಪಯೋಗಿಸಬಹುದು. ಖಾರಕ್ಕೆ ಹಸಿರು ಮೆಣಸಿನಕಾಯಿ, ಬೀಟ್ರೂಟ್, ಸಣ್ಣ ಸೌತೆಕಾಯಿ ಹಾಗೂ ಇದಕ್ಕೆ ಮಿಕ್ಸರ್ಗಳನ್ನು ಕೂಡ ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದರ ಮೇಲೆ ರೋಸ್ಟ್ ಮಾಡಿದಂತಹ ಶೇಂಗಾ ಬೀಜವನ್ನು ಉದುರಿಸಿ. ಇವಾಗ ಖಾರವಾದ ರುಚಿಕರವಾದ ಚುರುಮುರಿಯು ರೆಡಿಯಾಗಿದೆ. ಜಾತ್ರೆಗಳಲ್ಲಿ ಸಿಗುವ ಖಾರ ಚುರುಮುರಿಯನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದಂತೇಳಿ ಹೇಳಿಕೊಟ್ಟಿದ್ದೇನೆ. ಪ್ಲೀಸ್ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಚುರುಮುರಿ ಯಾವ ರೀತಿಯಾಗಿದೆ ಎಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.